ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಚಾರ 3 ಗಂಟೆ ನಂತರ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಕುರುಬ ಸಂಘಟನೆ ಮತ್ತು ಅಹಿಂದ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಗಮನಿಸ್ತಾ ಇದ್ದೀರಾ, ನಾನು ಬಳ್ಳಾರಿಯ ಕುರುಬ ಸಂಘದ ಕಚೇರಿಯಲ್ಲಿದ್ದೀನಿ. ಅಹಿಂದ ಸಂಘಟನೆ ಸಂಘಟಕರು ಮತ್ತು ಕುರುಬ ಸಂಘದ ಸಂಘಟಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಅಹಿಂದ ವರ್ಗದ ಪ್ರಮುಖ ನಾಯಕ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಪಡಿಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನು ಇದಕ್ಕೆ ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಯಾಕೆ ಪಡ್ಕೋಬಾರ್ದು, ಅವರು ಮುಂದಿನ ಪೀಳಿಗೆ ಬೆಳವಣಿಗೆ ಯಾವ ರೀತಿ ಅವರು ಏನೇನು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಕೂಡ ನಾನು ಕೇಳ್ತಾ ಹೋಗ್ತೀನಿ. ಸರ್, ಈಗ ಬಹುತೇಕ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರಕ್ಕೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದನ್ನು ಕೂಡ ಮಧ್ಯಾಹ್ನ 3 ಗಂಟೆ ನಂತರ ರಾಜೀನಾಮೆ ಕೊಡ್ತಾರೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಚರ್ಚೆ ಆಗ್ತಾ ಇರೋದು. ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಸರ್, 3 ಗಂಟೆಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು ಭಾಳ ಕರಾಳ ಸಮಯ ಅಂತಂದೇಳಿ ಕೂಡ ನಾವು ಹೇಳ್ತೀವಿ. ಈಗ ಆಘಾತವಾದಂಥ ವಿಚಾರ ಅಂತಂದೇಳಿ ಕೂಡ ನಾವು ಹೇಳಲು ಈ ಮಾಧ್ಯಮದವ್ರ ಮೂಲಕ ಬಯಸ್ತಾ ಇದ್ದೀನಿ. ಯಾಕಂದರೆ ಸರ್, ಈಗ ಹೈಕಮಾಂಡ್ ಒತ್ತಡ ಏನಿದೆನೋ ಏನೋ ಅವ್ರಿಗೆ ಗೊತ್ತಿರಬೇಕು. ಯಾಕಂದರೆ ಮಾಧ್ಯಮದವ್ರಿಗೆ ಗೊತ್ತಿಲ್ಲ, ಜನಸಾಮಾನ್ಯರಿಗೆ ಗೊತ್ತಿಲ್ಲ. ನಾವು ಎಲೆಕ್ಷನ್ ವೋಟ್ ಹಾಕಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲೇಬೇಕಂತ ಒಂದು ಇದರಿಂದ ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಬಳಸ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥ ಒಂದು ಸರ್ಕಾರ, ಅಧಿಕಾರಕ್ಕೆ ಬಂದಂಥ ಒಂದು ಪಕ್ಷ ಏನಾದರೂ ಕಾಂಗ್ರೆಸ್ ಪಕ್ಷ ಐತಲ್ಲ, ಅದು ಹೈಕಮಾಂಡ್ ಅವರು ಭಾಳ ಆಲೋಚನೆ ಮಾಡಿ ಆಲೋಚಿಸಿ ಹೆಜ್ಜೆ ಹಾಕ್ಬೇಕು. ಅವ್ರನ್ನ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಅವರು ರಾಜೀನಾಮೆ ಪಡೆದಿದ್ದೇ ಆದರೆ ಮುಂದೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ನೆಲಕ್ಕಚ್ಚೋದು ಖಂಡಿತವಾಗಿ ನಾವು ಹೇಳ್ತಾ ಇದೀವಿ. ಅಹಿಂದ ಸಮಾಜದವರು ಮತ್ತು ಕುರುಬ ಸಮಾಜದವರು ಎಲ್ಲ ತಳ ಸಮುದಾಯಗಳ ನಾಯಕರೇನಿದಾರಲ್ಲ, ಈ ರಾಜ್ಯದಲ್ಲಿ 85% ತಳ ಸಮುದಾಯದ ಶೋಷಿತ ಸಮುದಾಯಗಳ ಜನಸಂಖ್ಯೆ, ಈ ಜನಸಂಖ್ಯೆ ಆಧಾರ ಮೇಲೆ ಅಧಿಕಾರಕ್ಕೆ ಬಂದಂಥ ಒಬ್ಬ ಸಿದ್ದರಾಮಯ್ಯನ ವರ್ಚಸ್ಸನ್ನು ಬಳಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು. ಅದನ್ನು ಮರಿಬಾರ್ದು, ರಾಹುಲ್ ಗಾಂಧಿ ಅವರು ಮರಿಬಾರ್ದು, ಕುತಂತ್ರ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ತಿಳ್ಕೊಬೇಕು. ಯಾಕಂದರೆ ಮುಂದೆ ಇದೇ ಲಾಸ್ಟ್ ಅಲ್ಲ, 2 ವರ್ಷಕ್ಕೆ ಮಾತ್ರ ಅವರು ಮುಖ್ಯಮಂತ್ರಿ ಆಗೋದು ಬೇಡ. ಯಾಕಂದರೆ ಪೂರ್ಣಾವಧಿ ನಾಳೆ ಇನ್ನೊಮ್ಮೆ 28ಕ್ಕೆ ಅಧಿಕಾರಕ್ಕೆ ಬಂದು ಅವ್ರನ್ನೇ ಮುಖ್ಯಮಂತ್ರಿ ಆಗಂತ ಹೇಳ್ರಿ. ಇವಾಗ ಹಿಂದುಳಿದ ನಾಯಕನ ಇಳಿಸಿದ್ರೆ ಪರಿಣಾಮ ಏನಾಗುತ್ತಂತಂದೇಳಿ ಕರ್ನಾಟಕ ರಾಜ್ಯ ಎಲ್ಲ ಶೋಷಿತ ಅಹಿಂದ ಸಮುದಾಯಗಳು ಪಾಠ ಕಲಿಸ್ತೀವಿ ಅಂತಂದೇಳಿ ಕೂಡ ಕಾಂಗ್ರೆಸ್ ಹೈಕಮಾಂಡಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ.